ನಮ್ಮ ಮಾಧ್ಯಮದ ಯಾವತ್ತು ಸ್ನೇಹಿತರೆ ತಮ್ಮೆಲ್ಲರಿಗೆ ನಮಸ್ಕಾರಗಳು. ಬಹಳ ದುರ್ದೈವದ ಸಂಗತಿ, ಮೊನ್ನೆ ಈ ಘಟನೆ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದದ. ಇದ್ರ ಬಗ್ಗೆ ನಾವು ನಿನ್ನೆನೂ ಇಲ್ಲೇ ಸ್ನೇಹಿತರಾದಂತಹ ನಿರಂಜನ ಹಿರೇಮಠ ಗುರುಗಳ ಮನೆಗೆ ಬಂದಿದ್ವಿ. ಅವರು ಸಂತಾಪ ವ್ಯಕ್ತಪಡಿಸಿದ್ವಿ ಮತ್ತು ಕಮಿಷನರ್ ಆಫ್ ಪೊಲೀಸ್ಗೆ ನಾವು ಹುಬ್ಬಳ್ಳಿ ಅಂಜುಮನ್ ವತಿಯಿಂದ ಹಾಗೂ ಧಾರವಾಡ ಅಂಜುಮನ್ ವತಿಯಿಂದ ತಾವು ಎಲ್ಲರೂ ಬರ್ದಿರಿ, ತಮಗೆ ಧನ್ಯವಾದಗಳು. ನಾವು ಮನವಿ ಸಲ್ಲಿಸಿವಿ. ನಮ್ಮ ಮನವಿ ಏನಂದ್ರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಬೇಗನೆ ಇನ್ವೆಸ್ಟಿಗೇಷನ್ ಆಗಬೇಕು. ಅವ ಏನು ಹೀನ ಕೆಲಸ ಮಾಡಿದ್ದಾನೆ ಆ ಹುಡುಗ, ಮತ್ತು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲರಿಗೆ ಹೇಳ್ತೇನೆ, ಆ ಮಗಳು ನಿರಂಜನ ಹಿರೇಮಠ ಸ್ವಾಮಿಯವ್ರ ಮಗಳಲ್ಲ, ನಮ್ಮ ಮಗಳ ಅನ್ಕಸ ನಾವು ತಿಳ್ಕೊಂಡಿವಿ. ಯಾಕಂದ್ರೆ ನಿರಂಜನ್ ಜೊತೆಗೆ ಸುಮಾರು 35 ವರ್ಷದ ಅವ್ರದ್ದು ನಮ್ಮದು ಸಂಪರ್ಕ. ಅವರು ವ್ಯಾಪಾರದಲ್ಲಿ ಇದ್ರು, ನಾವು ವ್ಯಾಪಾರದಲ್ಲಿ ಇದ್ವಿ. ಮತ್ತು ನಮ್ಮ ತಮ್ಮೆಲ್ಲರಿಗೂ ಗೊತ್ತಿದೆ, ಅಂಜುಮನ್ ಸಂಸ್ಥೆ ಶೈಕ್ಷಣಿಕ ಸಂಸ್ಥೆ ನಡೆಸಲ್ಲ. ಇವತ್ತೂ ಸುಮಾರು 7,400 ಸ್ಟೂಡೆಂಟ್ ಅದಾರ, ಬೇರೆ ಬೇರೆ ಜಾತಿಯವರು ಅದಾರ. ನಾವು ಆಗಲಿ ಧಾರವಾಡ ಅಂಜುಮನ್ ಆಗಲಿ ಬೇರೆ ಶೈಕ್ಷಣಿಕ ಸಂಸ್ಥೆ, ಅಲ್ಲೇ ನಾವು ಅಡ್ಮಿಷನ್ ಕೊಡೋ ಕಾಲಕ್ಕೆ ಯಾವ ಜಾತಿ ಗೀತಿಗೆ ನೋಡುದಿಲ್ಲ. ಕಲೀರಿಪ್ಪ, ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆ ನಾವೇ ಪಡಿಸ್ರಿ ಮತ್ತು ದೇಶದ ರಾಜ್ಯದ ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟ್ ಸುಮಾರು ಸಂಸ್ಥೆ ನಡೀತಾ ಇದೆ. ಮತ್ತು ತಮಗೆ ಹೇಳಬೇಕಂದ್ರೆ ನಿರಂಜನೂ ಸಹ ನಮ್ಮ ನೆಹರು ಕಾಲೇಜಿನ ಸ್ಟೂಡೆಂಟ್ ಮತ್ತು ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪೀರಾ ಅವ್ರದ್ದು ಕ್ಲಾಸ್ಮೇಟ್. ಹಿಂಗೆ ನಡ್ಕೊಂಡು ಬಂದೀವಿ. ಬಹಳ ದುರ್ದೈವದ ಸಂಗತಿ, ಈ ಘಟನೆ ನಮ್ಮ ಮಹಾನಗರದಲ್ಲಿ ಆಗಬಾರ್ದಿತ್ತು ಮತ್ತು ರಾಜ್ಯದಲ್ಲಿನೂ ಆಗಬಾರ್ದು. ಯಾಕಂದ್ರೆ ನಮ್ಮ ವಿಶೇಷ ಕರ್ನಾಟಕ ಭಾಳ ಒಂದು ರೀತಿಯಿಂದ ದೇಶದಲ್ಲಿ ಶಾಂತಿಯ ತೋಟ ಇದ್ದಂಗೆ ನಾವು ಎಲ್ಲರೂ ಖಂಡಿಸ್ತೀವಿ. ಇವತ್ತು ಎಲ್ಲರೂ ಬಂದು ನಾವು ಅವ್ರ ಭೇಟಿಯಾಗಿ ಸಂತಾಪವನ್ನು ಹೇಳಿವಿ. ಮತ್ತು ನಿನ್ನೆ ಮನವಿದಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಇನ್ವೆಸ್ಟಿಗೇಷನ್ ತನಿಖಾ ಅಧಿಕಾರಿಗಳಿಗೆ ಒತ್ತಾಯ ಮಾಡೀವಿ, ಇದರ ಹಿಂದೆ ಮತ್ತೆ ಯಾರು ಇದ್ರೆ ಅದು ಕಂಡು ಹಿಡಿಬೇಕು. ಅನದರ್ ಥಿಂಗ್, ಹಂಗ ಕೇಸ್ ಹಾಕಿವಿ, ಕಲಂ ಹಾಕಿವಿ. ನಮ್ಮ ದೇಶದ ಕಾಯ್ದೆ ಪ್ರಕಾರ ಅಂದ್ರೆ ದುಡ್ಕೊಂಡು ವರ್ಷಾನ್ಗಟ್ಲೆ ಹೋಗಬಾರ್ದು. ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸು ಕೊಡಬೇಕು. ನಾವು ಕೇಳ್ಕೊಂಡಿವಿ 90 ಡೇಸ್ದಲ್ಲಿ ಎತ್ತರದಾಗಬೇಕು. ವಿದಿನ್ 90 ದಿವಸದಲ್ಲಿ ಇದು ಒಂದು ಏನಾರ ಬರ್ಬೇಕು. ಯಾಕಂದ್ರೆ ನಮ್ಮ ಕಡೆ ಹೈಕೋರ್ಟ್ ಇದೆ, ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಾಗ ಇದೆ. ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು. ನಿನ್ನೆನೂ ನಾವು ಅಂಜುಮನ್ದಲ್ಲಿ ನಮ್ಮ ಸಂವಿಧಾನ ಪ್ರಕಾರ, ಬೈಲಾ ಪ್ರಕಾರ ಮುತುವಲ್ಲಿ ಮತ್ತು ಮೌಲಾನಾ ಸಾಹೇಬ್ರ ಮೀಟಿಂಗ್ ಕರೆಸಿ ಒಂದು ಮಾತನ್ನು ಹೇಳಿವಿ. ಇದ್ರಾಗ ಈ ಕೇಸ್ದಲ್ಲಿ ಯಾವ ನಮ್ಮ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು. ದೇ ಶುಡ್ ನಾಟ್ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್. ಹಾಕ್ತಾರೆ ಏನಾರ ಒಂದು ಅವ್ರ ದಂಧೆ ಅದ ಅಥವಾ ಅವರು ಹೇಳ್ತಾರೆ ಇಲ್ರಿ ನಮ್ಗೆ ಬಿಡಾಕ್ ಬರುದಿಲ್ಲ ನನ್ನ ಕೆಲಸ. ಅನೇಕರು ಬಿಟ್ಟದ್ದು ಗುರ್ತೈತಿ, ಎಲ್ಲ ತಮ್ಗೇನು ಗುರ್ತದ, ನನಗೆ ಗುರ್ತದ. ಇದ್ರೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ. ನಿನ್ನೆನೂ ಹೇಳಿವಿ, ಅವರು ಒಪ್ಪಿ ಹೋಗಿದ್ದಾರೆ, ನಾವು ಯಾರು ಹಾಜರಾಗುವುದಿಲ್ಲ ನನ್ನ ಕೆಲಸ. ಇದು ಒಂದು. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನೀವು ಇದು ಒಂದು ಸ್ಪೆಷಲ್ ಕೇಸ್ ಅನ್ಕ ತಿಳ್ಕೊಂಡು ಇದಕ್ಕೆ ಸ್ಪೀಡ್ ಮಾಡಬೇಕು. 90 ಡೇಸ್ ಒಳಗಾಗಿ ಇತ್ಯರ್ಥ ಮಾಡ್ಬೇಕನ್ಕ ಸಹ ನಾವು ಅವ್ರಿಗೆ ಆಗ್ರಹ ಮಾಡ್ತೀವಿ. ಮತ್ತು ಇದು ಬಿಟ್ಟು ನಾವು ಬೆಂಗಳೂರಿಗೆ ಹೋದರೆ ಅಥವಾ ಮಾನ್ಯ ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್
ಲಾ ಮಿನಿಸ್ಟರ್ ಮತ್ತು ಇನ್ನಿತರ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದ್ರೆ ಅವ್ರಿಗೇನು ನಾವು ಮನವಿ ಕೊಡ್ತೀವಿ, ಈ ನಮೂನೆ ಮಾಡ್ಬೇಕಂತ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ದಿವಸ ನಿನ್ನೆನೂ ನಾವು ಬಂದಿದ್ದೀವಿ, ಇವತ್ತು ಬಂದೀವಿ ಮತ್ತು ಬರ್ತೀವಿ. ಈ ಕೇಸ್ ಇತ್ಯರ್ಥ ಆಗುವವರೆಗೆ ನಾವು ಹಿರೇಮಠ ನಿರಂಜನ್ ಸ್ವಾಮಿ ಅವರ ಜೊತೆಗೆ ನಮ್ಮ ಮುಸ್ಲಿಂ ಸಮಾಜ ಅವ್ರ ಜೊತೆಗೆ ಇರ್ತೀವಿ ನಾವು. ಯಾಕಂದ್ರೆ ನಾವು ಅವ್ರು ದೂರ ಇಲ್ಲ, ಇಲ್ಲೇ ನಮ್ಮ ಮನೆ ಇಲ್ಲೇ ಅದ, ಅವ್ರ ಮನೆ ಇಲ್ಲೇ ಅದ. ಎರಡನೇದು ನಿಮಗೆ ನಾನು ಹೇಳೋದು, ಯಾವ ಧರ್ಮದಲ್ಲಿನೋ ಯಾವುದೇ ಧರ್ಮ ಆಗಲಿ, ನೀವು ಸ್ವಲ್ಪ ಓದಿವಿ, ಇಂಥ ಹೀನ ಕೆಲಸ ಮಾಡ್ಬೇಕನ್ಸ ಯಾವ ಧರ್ಮನೂ ಹೇಳುವುದಿಲ್ಲ. ನಮ್ಮ ಖುರಾನ್ದಲ್ಲಿ ಹೇಳ್ತದ, ಒಂದು ಮನುಷ್ಯದ ಕೊಲೆ ಇಡೀ ಮಾನವೀಯದ ಕೊಲೆ ಅನ್ಕಸ ಹೇಳ್ತಾರೆ. ಅದಕ್ಕೋಸ್ಕರ ಅವ್ನು ಮಾಡಿದ ಹೀನ ಕೆಲಸಕ್ಕೆ ನಾವು ಖಂಡಿಸ್ತೀವಿ. ದೇವ್ರ ಕಡೆ ಬೇಡ್ಕೊಳ್ತೀವಿ, ದೇವ್ರ ಒಂದು ಶಿಕ್ಷಾ ನೋಡಿದಂಥ ಶಿಕ್ಷಾ ಕೊಡ್ಬೇಕನ್ಕಸ ಒತ್ತಾಯ ಮಾಡ್ತೀವಿ. ಈಗ ನಿಮ್ಮ ಸಮಾಜದ ವತಿಯಿಂದ ನಿಮ್ಮ ಧಾರ್ಮಿಕ ಗುರುಗಳು ನೀವು ಬೋಧನೆ ಮಾಡುವುದು, ಮಕ್ಕಳಿಗೆ ಏನಾದ್ರು ತಿಳಿಸಿ ಹೇಳುವಂಥದ್ದು, ಸಮಾಜದಲ್ಲಿ ಈ ಥರದ ಸಾಮಾಜಿಕ ಸಾಮರಸ್ಯ ಕದಡುವಂಥ ಕೆಲಸ ಕೈ ಹಾಕ್ಬೇಡ್ರಿ, ಪ್ರತಿಯೊಂದು ವಿಷಯದಲ್ಲಿ ತಿಳಿ ಹೇಳುವಂಥದ್ದು ಏನಾದ್ರು ಮಾಡ್ತೀರಾ ಅಂತ. ನಿನ್ನೆ ನಾವು ಈ ಮಾತು ಹೇಳಿವಿ. ಅಂದರೆ ನಾನು ಇದಕ್ಕೆ ಸಂಬಂಧ ಇಲ್ಲ ಅನ್ಕಸ ನೀವು ಸಲಹೆ ಕೊಟ್ಟದ್ದು ಭಾಳ ಸೂಕ್ತ ಆದ ಸಲಹೆ ಅದ, ಕೇಳಿರ್ಬೇಕಾದ್ರೆ. ಇಲ್ಲಿ ಕೂತಾಗ ನನ್ನ ಪಕ್ಕದಲ್ಲಿ ನೂರಾರು ಮುತುವಲ್ಲಿ ನೂರಾರು ಮೌಲಾನಾಗಳು ಬಂದೀವಿ. ಇಷ್ಟು ಹೇಳಿವಿ ನಾವು. 4 ಶುಕ್ರವಾರ ಬರ್ತದೆ ತಿಂಗಳಲ್ಲಿ. ನಮ್ಮ ಸುದಯಲಿಂದ ನಿಮ್ಮ ಅನುಗುರಲಿಂದ ನಮಗೆ ಶುಕ್ರವಾರ ದಿವಸ ಮಾಸ್ ಗ್ಯಾದರಿಂಗ್ ಮಾಡ್ತೀವಿ. ವರ್ಷಕ್ಕೆ 2 ಸಲ ತಾವು ನೋಡ್ತೀರಿ, ತಾವು ಬಂದು ಭೇಟಿ ಆಗ್ತೀರಿ. ಈದ್ಗಾದಲ್ಲಿ ಮಾಡ್ತೀವಿ, ಇಡೀ ದೇಶದಲ್ಲಿ. ಅಲ್ಲಿ ಇದಕ್ಕೆ ಒತ್ತಾಯ ಮಾಡ್ರಿ ಅನ್ಕಸ. ಈಗ ಇಲ್ಲಿ ಕಡೆ ನೋಡಾಕತ್ತೀವಿ, ಈ ಡ್ರಗ್ ಅಡಿಕ್ಟ್ಸ್ ಏನೇನು ತಿನ್ನುವುದು, ಏನಂತೇನು ಸುಮ್ನ ಸುಮಭಾವನ, ಈ ಚರ್ಸು, ಗಾಂಜಾ ಮತ್ತೆ ಏನೋ ಸಿಗ್ತೈತೆ ಅಂತ ನಂಗೆ ನೋಡಿಲ್ಲ, ಗೊತ್ತಿಲ್ಲ. ಮತ್ತೆ ಯಾವಾಗ ಪೊಲೀಸ್ ಆಫೀಸರ್ ಪೀಸ್ ಕಮಿಟಿ ಕರೀತಾರ ಅವಾಗೂ ನಾನು ಒತ್ತಾಯ ಮಾಡ್ತೇನೆ. ನೋಡ್ರಿ, ನಿಮ್ಗೆ ಗುರ್ತಿರ್ತದ, ನಮ್ಮ ಬ್ಲಾಕ್ದಲ್ಲಿ ಯಾರು ಇದ್ರೆ ಹೇಳ್ರಿ, ನಾವು ಬರ್ತೀವಿ ಅಂತ. ಯಾರು ಇರಲಿ, ಮುಸಲ್ಮಾನ್ ಇರಲಿ, ಹಿಂದೂ ಇರಲಿ, SC ಇರಲಿ, ನಾವು ಅವ್ರ ತಾಯಿ ತಂದೆ ಹೇಳ್ತೀವಿ, ಒಂದು ಹೊರಗೆ ಹಾಕ್ರಿ ಅಂತ. ಮತ್ತು ನೀವು ಸಲಹೆಯನ್ನು ಕೊಟ್ಟಿರಿ. ನಿನ್ನೆ ನಾವು ಮಾತಾಡೀವಿ. ಈಗಲೂ ನಾನು ನಿಮ್ಮ ಮುಖಾಂತರ ಮೌಲಾನಾ ಸಾಹೇಬರಿಗೆ, ಹಿರಿಯರಿಗೆ ವಿನಂತಿ ಮಾಡ್ತೇನೆ. ಏನು 4 ವಾರ ಬರ್ತದ, ಅದರಲ್ಲಿ ಅರ್ಧ ತಾಸು ಪೌಣ ತಾಸು ಅವರು ಭಾಷಣ ಮಾಡ್ತಾರೆ, ಅಂದ್ರೆ ವಾಜ್ ಮಾಡ್ತಾರೆ. ಇದೇ ಕ್ಯಾರೆಕ್ಟರ್ ಮೇಕಿಂಗ್, ಇತಿಹಾಸ ಏನು ನಡೆದ. ಒಂದು 15 ನಿಮಿಷರ ಹುಡುಗರಿಗೆ ಮಾರ್ಗದರ್ಶನ ಮಾಡ್ರಿ ಮತ್ತು ಫೋರ್ಸ್ ಮಾಡ್ರಿ. ಅವ್ರ ತಾಯಿ ತಂದೆಗೆ ತಿಳುವಳಿಕೆ ಹೇಳ್ರಿ, ನೀವು ಹುಡುಗಿಯರಿಗೆ ತಿಳುವಳಿಕೆ ಹೇಳ್ರಿ. ಇದು ಆಗಬಾರ್ದು ನನಗೆ. ಇದು ನಾವು ನಿನ್ನೆ ಹೇಳಿವಿ. ನಿಮ್ಮ ಸಲಹೆಯನ್ನು ನಾವು ಸಂಪೂರ್ಣ ಬೆಂಬಲಿಸ್ತೀವಿ, ಅದು ಅಡಾಪ್ಟ್ ಮಾಡ್ತೀವಿ. ಈಗ ಅವರು ನಿರಂಜನ್ ಹಿರೇಮಠ ಅವರು ಆರೋಪಿಸಿದ್ರು, ಅವ್ರ ತಂದೆ ತಾಯಿ ಸಹೋದರಿಗೆ ಗೊತ್ತಿತ್ತು, ಅವನ ಜೊತೆಗೆ ಮತ್ತು ಇನ್ನಿತರರಿದ್ದಾರೆ. ಕೆಲವೊಂದು ಮಂದಿ ನಿಮ್ದೇ ಸಮಾಜದವರು ಆ ವಿಡಿಯೋಗಳನ್ನ, ಫೋಟೋಗಳನ್ನ ಏನೋ ಮಾಡಿ ಹರಿಬಿಟ್ಟು ತೇಜೋವಧೆ ಮಾಡ್ತಾ ಇದಾರಂತ. ಅಂತವ್ರ ವಿರುದ್ಧ ಏನು ಕ್ರಮಕ್ಕೆ ಆಗ್ರಹಿಸ್ತೀರಿ? ನಾನು ಈಗಾಗಲೇ ತಮ್ಮ ಮುಖಾಂತರ ಹೇಳಿದೆ. ಇದು ಬರಾಕತ್ತದ ಪೇಪರ್ದಲ್ಲಿ ನಾನು ಓದ್ದೆ ನಿಮ್ಮ ಹೇಳಿದ್ದು. ನಾನು ಈಗಲೇ ಹೇಳಿದೆ, ಯಾರೋ ಇರಲಿ, ಯಾರೋ ತಪ್ಪು ಮಾಡಿರ್ಬೋದು, ಇನ್ಸ್ಟಿಗೇಟ್ ಮಾಡಿರ್ಬೋದು ಈ ಮಾಡನ್ ಕೆಲಸ, ಅಥವಾ ದಾರಿ ತೋರಿಸಿರ್ಬೋದು. ಇನ್ವೆಸ್ಟಿಗೇಷನ್ ಆಫೀಸರ್ ಶುಡ್ ಗೋ ಇನ್ ಡೀಪ್. ಯಾವುದೇ ಈ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯಲ್ಲಿ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. ಅದು ಯಾರೇ ಇರಲಿ, ಅವರು ಅಲ್ಲೇ ಕಂಡು ಹಿಡೀಲಿ, ಅವ್ರಿಗೆ ಇನ್ವಾಲ್ವ್ ಮಾಡಲಿ. ಅಲ್ಲ, ಯಾರು ಇರಲಿ. ಸಾರಿ, ಅದೇ ನೀವು ಕೇಳಿದ ಪ್ರಶ್ನೆಗೆ ಇದರಾಗ ಯಾರದಾರ ಇದು ಇದ್ರೆ, ಕೈ ಇದ್ರೆ, ಅಥವಾ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಿದ್ರೆ, ಅಥವಾ ದಾರಿ ತೋರಿಸಿದ್ರೆ ಹಿಂಗ್ ಮಾಡೋ ಒಂದ್ ಕೆಲಸ, ಅಥವಾ ಹೆಲ್ಪ್ ಮಾಡಿರ್ಬಹುದು, ಸಪೋರ್ಟ್ ಮಾಡಿರ್ಬಹುದು, ಕಂಡು ಹಿಡಿದು ಅವ್ರಿಗೆ ಇನ್ಕ್ಲೂಡ್ ಮಾಡಲಿ. ಲೆಟ್ ದಮ್ ಇನ್ಕ್ಲೂಡ್ ಇನ್ ದಿಸ್ ಬಗರ್. ಅಲ್ಲ, ನಾ ಹೇಳಿದ್ದು ಅವ್ರ ತಂದೆ ತಾಯಿಗೆ ಗೊತ್ತಿತ್ತು, ಕೂಡ ಮಗ ಇಷ್ಟು ಕ್ರಿಮಿನಲ್ ಆಗಿ ಮುಂದುವರಿಯೋ ಮಟ್ಟ ಸುಮ್ಮನೆ ಇದ್ರು. ಅದಕ್ಕೆ ನಿಮ್ಮ ಸಂಸ್ಥೆಯ ನಿಲುವೇನು, ಸಮಾಜದ ನಿಲುವು? ನಾವು ನೋಡ್ರಿ, ಯಾರ ಮಾಡ್ಲಿ, ಅವ್ರ ತಾಯಿ ತಂದೆ ಮಾಡ್ಲಿ, ಬೀಗರು ಮಾಡ್ಲಿ, ಮತ್ತೆ ಯಾರ ಸಮಾಜದ ನಾವು ಖಂಡಿಸ್ತೀವಿ. ಮತ್ತು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ವಿನಂತಿ ಮಾಡ್ತೀವಿ, ನೀವು ಇದ್ರಾಗ ಯಾರದ ಕೈವಾಡ ಇದ್ರೆ, ಯಾರೇ ಇರಲಿ,
ಕಂಡು ಹಿಡೀರಿ, ಅವ್ರಿಗೆ ಇನ್ವಾಲ್ವ್ ಮಾಡ್ರಿ. ಅಲ್ಲ ಆಯ್ತು, ಒಂದು ನೀವು ಹೇಳ್ತಾ ಇದ್ರಿ ಅಪರಾಧ ಆದ್ಮೇಲೆ ಅವ್ರನ್ನ ಕಂಡು ಹಿಡಿದ್ರಿ ಶಿಕ್ಷೆ ಕೊಡ್ರಿ ಅಂತ ಹೇಳ್ತಾ ಇದ್ರಿ. ಈಗ ಏನ್ ವ್ಯವಸ್ಥೆ ನಡೆದಿದೆ ಅಂದ್ರೆ ನಿಮ್ಮ ಸಮಾಜದ ಯುವಕರು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದುವರೆಗೂ ಈ ಕ್ಷಣದವರೆಗೂ ಹರಬಿಡ್ತಾ ಇದಾರ, ಸಾಮರಸ್ಯ ಕದಡುವಂತ ಪ್ರಯತ್ನವನ್ನ ಮಾಡ್ತಾ ಇದಾರ. ಅವ್ರಿಗೆ ಏನ್ ಹೇಳ್ತೀರಿ ಅನ್ನುವಂಥದ್ದು? ನಿಮ್ಮ ಮೀಡಿಯಾ ಮುಖಾಂತರ ಯಾವುದೇ ಸಮಾಜ ಆಗಲಿ, ವಿಶೇಷವಾಗಿ ಮುಸ್ಲಿಂ ಸಮಾಜದ ಮುಖಂಡರಿಗೆ, ಹಿರಿಯರಿಗೆ ನಾನು ವಿನಂತಿ ಮಾಡ್ತೇನೆ, ದೇಶದಲ್ಲಿ ರಾಜ್ಯದಲ್ಲಿ ಇಂಥ ಕೆಲಸ ಏನು ನಡೆದದ ಅದರ ನೀವು ಇನ್ವಾಲ್ವ್ ಆಗಕ್ಕೆ ಹೋಗಬೇಡ್ರಿ. ವಿದ್ಯಾಭ್ಯಾಸ ಮಾಡಿರಿ. ನಮ್ಮ ಕಡೆ ಬಡತನ ಇದೆ, ವಿ ಆರ್ ವೆರಿ ಪುವರ್. ಅದರ ಸಲುವಾಗಿ ನಿಮ್ಮ ಭವಿಷ್ಯ ಸಲುವಾಗಿ ವಿದ್ಯಾಭ್ಯಾಸ ಮಾಡಿರಿ, ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ಹೇಳಿದೆ ಮೌಲಾನಾ ಸಾಹೇಬರಿಗೆ. ಪ್ರತಿ ಶುಕ್ರವಾರ 15 ನಿಮಿಷ ಇದರ ಬಗ್ಗೆ ಕ್ಯಾರೆಕ್ಟರ್ ಮೇಂಟೈನ್ ಮಾಡೋ ಸಲುವಾಗಿ ಅಡ್ಡದಾರಿಗೆ ಹೋಗ್ಲಾರಂತ ನೋಡ್ಕೊಡ್ರಿ ಅನ್ಕಸ. ನೀವು ಏನಾಗ್ತೈತಿ ಸಾಹೇಬ್ರೆ, ನನಗಿಂತ ಜಾಸ್ತಿ, ತಾಯಿ ತಂದೆಗಿಂತ ಜಾಸ್ತಿ ಸಮಾಜದಲ್ಲಿ ಸ್ವಾಮೀಜಿ ಅವ್ರದ್ದು, ಗುರುಗಳದ್ದು, ಇಂಥ ಮೌಲಾನಾ ಸಾಹೇಬ್ರದ್ದು ಮಾತಿಗೆ ಬೆಲೆ ಕೊಡ್ತಾರೆ. ದೇವ್ರ ಅವ್ರ ಬಾಯಿಯಲ್ಲಿ ಶಕ್ತಿ ಇರ್ತದೆ, ಅವ್ರ ಕಡೆ ಒಂದು ದೇವ್ರ ಶಕ್ತಿ ಕೊಡ್ತಾನೆ. ಯಾಕೆ ಹೋಗ್ತೀವಿ ನಾವು ದರ್ಗಾಕ್ಕೆ, ಮಠಕ್ಕೆ? ಅವ್ರ ಆಶೀರ್ವಾದ ಇರಲಿ, ಅವ್ರ ಮಾರ್ಗದರ್ಶನ ನಮಗೆ ಇರಲಿ ಅನ್ಕಸ ಹೋಗ್ತೀವಿ ನಾವು. ಯಾಕಂದ್ರೆ ನಮಗೆ ಅಷ್ಟು ಬುದ್ಧಿ ಇರೋದಿಲ್ಲ, ಏನಾರು ಅಡ್ಲೈನ್ ಹೋಗ್ಬಿಡ್ತೀವಿ. ಆದರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೌದಪ್ಪ ನಾ ಮಾಡಿದ ತಪ್ಪ ಹೋಗ್ಬಾರ್ದು ಅನ್ಕಸ ಒಪ್ತಾರೆ. ಅನೇಕರು ಒಳ್ಳೇದಾಗ್ಯಾರ, ಇಲ್ಲನ್ಕ ಹೇಳುದಿಲ್ಲ ದಾರಿ ತಪ್ಪರು. ಆದರೆ ಅದರ ಸಲುವಾಗಿ ನಿಮ್ಮ ಮುಖಾಂತರ ನಾನು ಸಮಾಜದ ಮುಖಂಡರಿಗೆ ಮತ್ತು ಸಮಾಜದ ಹಿರಿಯರಿಗೆ, ವಿಶೇಷವಾಗಿ ಗುರುಗಳಿಗೆ, ಅವ್ರು ವಿಶೇಷವಾಗಿ ಮೌಲಾನಾ ಸಾಹೇಬರಿಗೆ ಅವ್ರಿಗೆ ಅವಕಾಶ ಸಿಗ್ತದೆ. ವಾರಕ್ಕೊಂದು ಸರ್ತಿ, ತಿಂಗಳಕ್ಕೊಂದು ಸರ್ತಿ ಅವರು ತಮ್ಮ ಪವಿತ್ರವಾದಂಥ ಭಾಷಣದಲ್ಲಿ ಒತ್ತಾಯ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕಂತ ಸಹ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಈಗ ಕೆಲವು ಒಂದಿಷ್ಟು ಕಿಡಿಗೇಡಿಗಳು ಅವ್ರು ನಿಜವಾಗಿ ಪ್ರೀತಿ ಮಾಡ್ತಿದ್ರು, ಅವ್ರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಒಂದು ವಾದ ನಡೆದಿದೆ. ನೋಡ್ರಿ, ಯಾರ್ದು ವಾದ ಅದಕ್ಕೆ ನಾನು ಇದು ಹೇಳುವ. ನನ್ನ ವಾದ ಏನಂದ್ರೆ, ಅವ ಏನು ತಪ್ಪು ಮಾಡ್ಯಾನ, ಇದರಾಗ ಯಾರು ಅದಾರ ಕಂಡು ಹಿಡಿದ್ರೆ ಶಿಕ್ಷೆ ಆಗ್ಬೇಕು. ಇದೇನು ಇದು ನಿಮ್ಮ ಸಮಾಜದ ಮ್ಯಾಗ ಏನು ಲವ್ ಜಿಹಾದ್ ಅಂತ ಇದು ಬರ್ತಾ ಇದೆ, ಅದನ್ನ ತಡೆಗಟ್ಟಕ್ಕೆ ಏನ್ ಮಾಡ್ತೀವಿ ಸಾಹೇಬ್ರು? ಆ ಪ್ರಶ್ನೆಗೆ ನಾನು ಹೇಳಿದ್ರೆ ಮತ್ತೆ ಇದರಿಂದ ಇದು ಆಗ್ಬಿಡ್ತೈತಿ. ಬೇಡ, ದಯವಿಟ್ಟು ಬೇಡ. ನಾವು ಇಂಥ ಯಾರ ಮಾಡಿ ಕೆಲಸ ಅದು ಟೈಟಲ್ ಕೊಡಕ್ಕೆ ಹೋಗ್ಬೇಡ್ರಿ. ನಾವು ಟೈಟಲ್ ಕೊಡಕ್ಕೆ ಬರ್ತದೆ, ಅದು ಡೋಂಟ್ ಯೂಸ್ ದ್ಯಾಟ್ ವರ್ಡ್. ಆ ವರ್ಡ್ ಮೀನಿಂಗ್ ಗೊತ್ತಿಲ್ಲ ಅವ್ರಿಗೆ, ಸಾರಿ. ಸರ್, ಇಂಡಸ್ಟ್ರಿ ಸಾಹೇಬ್ರೆ, ಇದೇ ಒಂದು ವಿಷಯ ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ. ಇದೇ ಒಂದು ವಿಷಯ, ಹತ್ಯೆ ಪ್ರಕರಣವನ್ನೇ ಇವತ್ತು ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ ಎಲ್ಲ ಪಕ್ಷಗಳು. ನಾವು ಅನ್ಕ ಬಳಸ್ಕೊಳ್ಳೋದಿಲ್ಲ ಕಾಂಗ್ರೆಸ್ದವರು. ನಾವು ಖಂಡಿಸ್ತೀವಿ. ಬೇರೆದವ್ರಿಗೇನು ವಿನಂತಿ ಮಾಡ್ತೀನಿ ನಾನು, ಇದ್ರಾಗ ರಾಜಕೀಯ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದ್ರಾಗ ಯೂಸ್ ದ ಹ್ಯುಮ್ಯಾನಿಟಿ, ಮನುಷ್ಯತ್ವ ಯೂಸ್ ಮಾಡಿ, ಯಾರೋ ಮಾಡಲಿ ಖಂಡಿಸ್ರಿ. ಪಾಪ ಅವ್ರ ದುಃಖದಲ್ಲಿ ಅದಾರ, ಅವ್ರಿಗೆ ಸಂತಾಪ ಹೇಳ್ರಿ. ಮತ್ತು ಯಾವುದೇ ಸಮಾಜದವರು ಇಂಥ ಮಾಡೋನ್ಕ ಯಾವ ಸಮಾಜ ಹೇಳೋದಿಲ್ಲ. ನಾವು ಅನ್ಕ ಇಲ್ಲೇ ಇರ್ತೀವಿ. ನಮ್ಮ ಸುತ್ತಮುತ್ತಲೇ ನೀವು ಹೇಳ್ಬೇಕಂದ್ರೆ ರಿಯಲ್ ಇಂಡಿಯಾ ನೋಡ್ಬೇಕಾದ್ರೆ ನಮ್ಮ ಓಣಿ ನೋಡ್ಬೇಕು. ನಾವು ಗಾರ್ಡನ್ ಪೇಟ್ ಬ್ಲಾಕ್ ನೋಡ್ಬೇಕು. ಈಗ ಸರ್, ಈಗ ನೀವು ಸಚಿವರಾಗಿ ಕೆಲಸ ಮಾಡದಂತವ್ರು ಇದ್ರಿ, ಜವಾಬ್ದಾರಿಯುತ ಹುದ್ದೆಯನ್ನ ನಿಭಾಯಿಸಿದ್ರಿ. ಈಗ ಗೃಹ ಸಚಿವರ ಹೇಳಿಕೆ ವೈಯಕ್ತಿಕ ಅಂತ ಹೇಳಿದ್ರಲ್ಲ, ಸಿಎಂ ವೈಯಕ್ತಿಕ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಿನ್ನೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ನಾನು ರಾತ್ರಿ ಟಿವಿ ನೋಡಿದೆ. ತಪ್ಪ ಮಾಹಿತಿ ಹಾಕಿ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರ ಮನಸ್ಸು ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಅಲ್ಲ. ಆಮೇಲೆ ವಿಷಾದ ವ್ಯಕ್ತಪಡಿಸಿದ್ರು. ಇಂಥ ಸೂಕ್ಷ್ಮತೆ ಇದ್ದಾಗ ಅದನ್ನ ಹೆಂಗ್ ನಿಭಾಯಿಸಬೇಕಾಗಿತ್ತು? ಈಗ ನಿಮ್ ಕಾಂಗ್ರೆಸ್ ಪಕ್ಷ ಅಂತ ನೀವು ಹೌದು, ಅದಕ್ಕೆ ಕೇಳ್ತಾ ಇದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಇದು ಅಂತಿದ್ರೆ? ಏನು ಡ್ಯಾಮೇಜ್ ಆಗುದಿಲ್ಲ. ವೆನ್ ಇಂಥ ಮಿನಿಸ್ಟರ್ ಸಾಹೇಬರು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ಕಸ್ ಒಂಥರದಿಂದ ಹೇಳಿದ್ರೆ ನಾವು ಕ್ಷಮಾ ಕೇಳ್ತೀವಿ, ಕ್ಷಮಾ ಮಾಡ್ರಪ್ಪ ಅನ್ಕ. ಅವರು ಏನೇನು ಹೇಳಕತ್ತಾರೆ, ನಾ ಹೇಳಿ ಏನು ಅದು ನಾ ಕಾಂಟ್ರವರ್ಸಿ ಹೋಗುದಿಲ್ಲ. ಅವ್ರ ಕಾಂಟ್ರವರ್ಸಿಗೆ ನಾವು ಹೋಗುದಿಲ್ಲ. ಅವರು ಏನೇನು ಹೇಳಕತ್ತಾರೆ. ಈಗ ಸಾಹೇಬ್ರಿಗೆ ಕೇಳಿದ ಪ್ರಶ್ನೆಗೆ ನಾನು ಹೇಳ್ಬೋದು, ಈಗಿಲ್ಲ, ಇವತ್ತು ಅದು ಹೇಳಬಾರ್ದು. ನಾನು ತಪ್ಪಾಗೈತಿಪ್ಪ, ಕ್ಷಮಾ ಮಾಡ್ರಿ ಮತ್ತು ಅವ್ರಿಗೆ ಶಿಕ್ಷಾ ಕೊಡ್ರಿ. ನಾವು ಎಲ್ಲೇ ನೀವು ದುರ್ಗುಡ್ ಬೇಲ್ದಾಗ ಕಳಿಸಿ ಹೇಳಿದ್ರೆ ಇದೇ ಹೇಳ್ತೀವಿ ನಾವು. ಅವ್ನು ನಾಳೆ ಆಗ್ಬೇಕಂತೀವಿ ನಾವು, ವಿದಿನ್ 24 hours. ಹೌದು, ಸರಿ. ಥ್ಯಾಂಕ್ ಯು, ಐ ಮಸ್ಟ್ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.